ನಮಸ್ತೆ ಗೆಳೆಯರೆ. ಇವತ್ತು ಒಂದು ಬಹುಮುಖ್ಯವಾದ ವಿಷಯ ನಿಮ್ಮಲ್ಲಿ ಶೇರ್ ಮಾಡಲಿಕ್ಕೆ ಬಂದಿದ್ದೇನೆ. ಏನು ಅಂತ ಹೇಳಿದರೆ, ನಮ್ಮ ಆಲಿಟ್ಟಿ ರಂಗತ್ಮಲೆಯವರೊಬ್ಬರು ಈ ಪ್ರಾಡಕ್ಟನ್ನು ನನಗೆ ತಂದು ಕೊಟ್ಟಿದ್ದರು ಒಂದು ಸಲ, ಸಂಜೀವಿನಿ ಹೇರ್ ಆಯಿಲ್ ಅಂಥೇಳಿ. ಒಮ್ಮೆ ಯೂಸ್ ಮಾಡಿ ನೋಡಿ, ಮತ್ತೆ 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 ಕೇಳ್ತೀರಿ ಅಂತ ಹೇಳಿದರು. ನಾನು ನಂಬಿರಲಿಲ್ಲ, ಇದ್ದ ಕೂದಲು ಕೂಡ ಹೋಗ್ತದೆ ಅಂತ ಕೇಳಿದ್ದೆ ಅವ್ರ ಹತ್ರ. ಸೊ ಪ್ರಾಡಕ್ಟನ್ನು ಕೊಟ್ಟಿದ್ದರು. ನಾನು ಇದನ್ನು ನನ್ನ ಅಕ್ಕನಿಗೆ, ನನ್ನ ಮಿಸ್ಸಸ್ಸಿಗೆಲ್ಲ ಕೊಟ್ಟಿದ್ದೆ. ಏನು ಆಶ್ಚರ್ಯ ಅಂತ ಹೇಳಿದರೆ, ಮತ್ತೆ ಮತ್ತೆ ಕೇಳ್ತಾ ಇದ್ದಾರೆ ಪ್ರಾಡಕ್ಟ್ ತಂದು ಕೊಡು ಅಂತೇಳಿ. ಮಿಸ್ಸಸ್ ಇದು ಹೇರ್ ಉದ್ದ ಬಂದಿದೆ, ಅಕ್ಕನಿಗೆ ಕೂಡ ಭಾರಿ ಒಳ್ಳೆ ಯೂಸ್ ಆಗಿದೆ ಅಂತ ಹೇಳ್ತಿದ್ದಾರೆ. ಒಳ್ಳೆ ಡ್ಯಾಂಡ್ರಫ್ ಇಲ್ಲ, ಆಮೇಲೆ ಹೇರ್ ಗ್ರೋತ್ ಆಗ್ತಾ ಉಂಟು ಅಂತ. ಏನಂತೇಳಿ ತಿಮ್ಮರೆ ಉಂಟಲ್ಲ, ತಿಮ್ಮರೆ ಯೂಸ್ ಮಾಡಿದಂಥ ಒಂದು ಎಣ್ಣೆ, ತಿಮ್ಮರೆ ಮತ್ತು ಅಲೋವೆರಾ, ದಾಸವಾಳ ಎಲ್ಲ ಹಾಕಿ ಮಾಡಿದ್ದಾರೆ. ಇದು ಮನೆಯಲ್ಲೇ ಮಾಡುವಂಥದ್ದು ಅವರು. ತುಂಬ ಒಳ್ಳೆ ಪ್ರಾಡಕ್ಟ್ ನೋಡಿ, ಸಂಜೀವಿನಿ ಹೇರ್ ಆಯಿಲ್ ಅಂತ. ಮಕ್ಕಳಿಗೆ ಭಾರಿ ಒಳ್ಳೆಯದಂತೆ, ಬುದ್ಧಿಶಕ್ತಿ ಬೆಳವಣಿಗೆ ಕೂಡ ಭಾರಿ ಒಳ್ಳೆಯದು ಅಂತ ಅವರು ಹೇಳಿದರು. ಮತ್ತೊಂದು ಹೇಳಿದರು, ಏನು ಅಂತ ಹೇಳಿದರೆ, ಅವರೊಬ್ಬರು ಯಾರೋ ಬಾಲ್ಡ್ ಆಗಿದ್ದರಂತೆ, ಅವ್ರಿಗೆ ಕೂದಲು ಬಂದಂತೆ ಹಾಕಿ ಇದನ್ನು. ನಾನು ಆ್ಯಕ್ಚುಲಿ ಇದನ್ನು ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇಲ್ಲ ಸೇಲ್ ಮಾಡಲಿಕ್ಕೆ, ಬಟ್ ಅವರು ಮನೆಯಲ್ಲಿ ಮಾಡುವಂಥ ಒಂದು ಎಣ್ಣೆ ನೋಡಿ, ಸಂಜೀವಿನಿ ಹೇರ್ ಆಯಿಲ್ ಅಂತೇಳಿ. ಅಂದರೆ ಸಂಜೀವಿನಿ ಗುಂಪಿದೆ ಅವರದ್ದು, ಈ ಸ್ವಸಹಾಯ ಗುಂಪಿದೆಲ್ಲ ಅದೇ ಥರ ಸಂಜೀವಿನಿ ಗುಂಪು ಅವರದ್ದು. ಅವರು ಮಾಡುವಂಥದ್ದು. ಇದು ಯಾವುದೇ ಕೆಮಿಕಲ್ ಕೂಡ ಯೂಸ್ ಮಾಡೋದಿಲ್ಲ, ಯಾಕೆಂದರೆ ನಾನು ಪ್ರತ್ಯಕ್ಷವಾಗಿ ನೋಡಿದ್ದೇನೆ ಅವ್ರು ಮಾಡುವಂಥದ್ದು. ಇದು ಪ್ರಕೃತಿ ವಂಧನ್ ವಿಕಾಸ್ ಕೇಂದ್ರ ಅರಂತೋಡು, ಅದರ ಅಡಿಯಲ್ಲಿ ಬರುವಂಥದ್ದು. ನಿಮಗೆ ಪ್ರಾಡಕ್ಟ್ ಬೇಕಿದ್ದರೆ ನಾನು ಕೆಳಗೆ ಲಿಂಕ್ ಕೊಟ್ಟಿರ್ತೇನೆ ನೋಡಿ, ಅದರ ಮೂಲಕ ಆರ್ಡರ್ ಮಾಡಿ. ಇದಂಥ ಪ್ರಮೋಷನ್ ಅಲ್ಲ, ಆಯಿತಾ? ಇದೊಂದು ಒಳ್ಳೆಯ ಮಾಹಿತಿ ಅಷ್ಟೇ. ಧನ್ಯವಾದಗಳು.